ಆಂಜನೇಯ. ತುಂಬಾ ಜಾಸ್ತಿ ಆಗುತ್ತೆ. ನಾವು ಈ ಟಾಸ್ಕ್ ಅಲ್ಲಿ ಪ್ರಾಬ್ಲಮ್ ಆದಾಗ ಈ ಕಂಟೆಸ್ಟೆಂಟ್ಸ್ ಹೇಳ್ತಾ ಇರ್ತೀವಲ್ಲ, ಯಾವಾಗ್ಲೂ ಬುಡಕ್ ಹೋಗಿ ಯಾರಾದ್ರೂ ಹೆಲ್ಪ್ ಮಾಡ್ತೀರಾ ಕೇಕ್ ತಿನ್ನಕ್ಕೆ ಅವ್ರಿಗೆ? ಗಿಲ್ಲಿ, ಯಾರಿಗೆ ಹೆಲ್ಪ್ ಮಾಡ್ತೀರಾ? ಒಂದ್ ನಿಮಿಷ ರೀ. ಅಲ್ಲಿ ಜಾನ್ಯವರಿಗೆ ಯಾರು ಹೆಲ್ಪ್ ಮಾಡ್ತೀರಾ? ಹೋಗಿ. ಅಲ್ಲಿ ರಾಶಿಗೆ ರಿಷಾ ಅವರಿಗೆ ಯಾರು ಹೆಲ್ಪ್ ಮಾಡ್ತೀರಾ? ರಿಷಾ ಅವರಿಗೆ, ರಘು ಅವರಿಗೆ. ಓಕೆ, ನೀವೇ ಕಲಿ ಮಾಡ್ತೀರಲ್ವಾ ಧ್ರುವಂತ್? ನಿಮಗೆ ಯಾರು ಹೆಲ್ಪ್ ಬೇಕಾ? ಯಾರು ಹೆಲ್ಪ್ ಮಾಡ್ತೀರಿ ಧ್ರುವಂತಿಗೆ? ಯಾರು ಹೆಲ್ಪ್ ಮಾಡ್ತೀರಿ? ಬನ್ನಿ ಅಭಿ. ರಘು ಇಸ್ ಹೆಲ್ಪಿಂಗ್ ರಿಷಾ. ಕೇಕ್ ಹುಷಾರು, ಬೀಳಿಸ್ಬೇಡಿ. ಏನ್ ಸಿಕ್ತು? ಡೇಂಜರ್. ನಿಮಗೆ ಡೇಂಜರ್ ಸಿಕ್ತು, ಆಯ್ತು ಬಿಡಿ. ಮಿಕ್ಕಿದವರು ಇನ್ನೂ ಬರ್ದಿದೆ ಅಲ್ಲಿ. ಯಾಕಾಗಿಲ್ಲ? ಹಣ ಸಿಕ್ತು. ಎಸ್, ಸೇಫ್. ಥ್ಯಾಂಕ್ ಯು ಅಣ್ಣ. ಏನ್ ಸಿಕ್ತು? ಡೇಂಜರ್. ಆಹಾ, ಒಟ್ಟು ನಿಮಗೆ ಕೇಕ್ ಸಿಕ್ತು. ಎಲ್ಲ ಅಶ್ವಿನಿ ಅವರೇ, ಯು ಆರ್ ಸೇಫ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ವೋಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಲೇ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಐ ಟ್ರೈ ಟು ಗಿವ್ ಮೈ ಬೆಸ್ಟ್ ಅಣ್ಣ, ಖಂಡಿತವಾಗ್ಲು. ಥ್ಯಾಂಕ್ ಯು. ಸಿಹಿ ನ್ಯೂಸ್ ಸಿಕ್ಕಿದೆ. ಒಂದು ಸಿಹಿ ಆದಂತ ಇನ್ನೊಂದು ಸೆಲೆಬ್ರೇಷನ್ ಇದೆ. ಮಿಸ್ಟರ್ ರವಿ ಸರ್, ಸ್ಟೋರ್ ಹೋಗಿ ಬನ್ನಿ. ಬನ್ನಿ ಅಶ್ವಿನಿ ಅವರೇ. ಹುಟ್ಟುಹಬ್ಬ ಆಚರಿಸ್ಕೋತಾರ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಹುಟ್ಟುಹಬ್ಬದಂದು ನಿಮ್ಮ ಸರಿ ತಪ್ಪುಗಳು ನಿಮಗೆ ರಿಯಲೈಸ್ ಆಗಿದೆ ಅನ್ಕೋತೀವಿ. ಮನೆಯಿಂದ ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾನೇ ಸ್ಪೆಷಲ್. ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಹೆಣ್ಮಕ್ಳು ವಯಸ್ಸು ಹೇಳ್ಬಾರ್ದು ಅಂತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ದ ಎಂಟೈರ್ ಬಿಗ್ ಬಾಸ್ ತಂಡಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರ್ತ್ಡೇ ಸಾಂಗ್ ಹಾಡ್ಬೋದು ಕನ್ನಡದಲ್ಲಿ? ಅಭಿ, ಒಂಚೂರು ಸ್ಟೋರಿ ಕೊಟ್ಟು ಬಂದ್ಬಿಡಿ ಅಭಿ. ಥ್ಯಾಂಕ್ ಯು. ಈಗ ಎಲ್ಲರೂ ನಿಮ್ಮ ಸೀಟಿಗೆ ಬನ್ನಿ. ಅದರಲ್ಲಿ ಟೇಬಲ್ ಬನ್ನಿ. ಒಳ್ಳೆ ನಂಬರ್ಸ್ ಬಂದಿದೆ. ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ತೆಗಿಬೇಕು. ಶೋಗೆ ಒಳ್ಳೇದಾಗ್ಬೇಕು. ಈ ಸಕ್ಸಸ್ಗೆ ಯಾವ ದೃಷ್ಟಿನೂ ಬೀಳದೆ ಇರಲಿ ಅಂತ ಜಾನ್ವಿ ಅವರ ಈ ಕಡೆ ಬಂದು ನಿಮ್ಮ ಸ್ನೇಹಿತರು ಹಾಗೂ ಇನ್ನೆಲ್ಲರಿಗೂ ದೃಷ್ಟಿ ತೆಗಿಬೇಕು ಅಂತ, ಯಾರ್ಯಾರ ಮೇಲೆ ಏನೇನ್ ದೃಷ್ಟಿ ಬಿದ್ದಿದೆ ಎಲ್ಲ ಹೇಳ್ಬಿಟ್ಟು ದೃಷ್ಟಿ ತೆಗಿಬಿಡಿ. ನಾನು ನಿಮಗೆ ಫಸ್ಟ್ ದೃಷ್ಟಿ ತೆಗ್ದ್ಬಿಡ್ತೀನಿ ಸರ್. ಯಾರ ದೃಷ್ಟಿ ಆಗ್ಬಾರ್ದು. ನಮ್ಮ ಪ್ರೀತಿಯ ಟೀಚರ್ ಸುದೀಪ್ ಸರ್ ಮೇಲೆ ಯಾರ ದೃಷ್ಟಿನೂ ಆಗ್ಬಾರ್ದು. ಎಲ್ಲಾ ಕೆಟ್ಟ ದೃಷ್ಟಿನೂ ಹೋಗ್ಬೇಕು. ಎಲ್ಲ ಹೋಯ್ತು ಸರ್. ಇವತ್ತು ಪೊಲೀಸರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಎಲ್ಲರಿಗೂ ದೃಷ್ಟಿ ತೆಗಿ. ಎಲ್ಲಾರ್ಗೂ ತಗ. ಆಮೇಲೆ ಲಾಸ್ಟ್ ಎಲ್ಲ ಕುಂಬಳಕಾಯಿ ತಗೊಂಡು ಗಿಳಿತಾರೆ ನೋಡ್ದಾಗ ನಿಂಬೆಹಣ್ಣೆಲ್ಲ ಆಮೇಲೆ ತುಳಿಬೇಕು. ರಕ್ಷಿತನಿಗೆ, ರಘು ಅವರಿಗೆ. ರಕ್ಷಿತಾ ಎಂತೆಂತ ಉಂಟು ನಂಗೆ.
ನಾಯಿ ಕಣ್ಣು ನರಿ ಕಣ್ಣು ಮನುಷ್ಯರ ಕಣ್ಣು ಎಲ್ಲಾರ ಕಣ್ಣು ಸರ್ ಓವರ್ ಆಲ್ ತೆಗಿಬಿಡಿ. ಓಕೆ, ಎಲ್ಲಾರ್ಗು ಯಾವ್ದೇ ದೃಷ್ಟಿ ಆಗದೆ ಇರ್ಲಿ. ನಮ್ ಶೋ ನಂಬರ್ 1 ಆಗಿದೆ, ನಮ್ ಚಾನೆಲ್ ನಂಬರ್ 1 ಆಗಿದೆ. ಸೊ ಹೀಗೆ ಹೋಗಿ ಎಲ್ಲಾರ ದೃಷ್ಟಿ ಬಂದು ಈಗ ಮತ್ತೊಮ್ಮೆ ಎಲ್ಲರಿಗೂ ವಿಶೇಷ ಹೇಳ್ತಾ, ಶೋ ಚೆನ್ನಾಗಾಗ್ಬೇಕು ಅಂದ್ರೆ ಬರೀ ಇಲ್ಲಿರುವಂತ ಬಿಗ್ ಬಾಸಿನ ಒಂದು ಟೀಮ್, ಟಾಸ್ಕ್ ಟೀಮ್ ಹಾಗೂ ಎಲ್ಲದನ್ನು ಹೊರಗಡೆ ತೋರಿಸ್ತಾ ಇರೋಂಥ ಟೀಮ್ ಇದು ಮಾತ್ರ ಅಲ್ಲ. ಬಿಗ್ ಬಾಸಿನ ಒಂದು ವಿಶೇಷತೆ ಏನಂದ್ರೆ ಈ ಶೋ ಸಕ್ಸಸ್ ಆಗಿ ಆಲ್ರೆಡಿ 12 ವರ್ಷ ಆಯ್ತು. 12 ವರ್ಷದಿಂದ ಬೆಳ್ಕೊಂಡೇ ಬರ್ತಾ ಇದೆ. ಕರ್ನಾಟಕದಲ್ಲಿ ನನ್ನ ಪ್ರಕಾರ ಯಾವ್ದಾದ್ರು ಒಂದು ಶೋ ಇಷ್ಟು ಜನಸಂಖ್ಯೆನ ಎಂಗೇಜ್ ಮಾಡಿ ಹೀಗೆ ಹಿಡ್ಕೊಂಡು ಕೂತು ಏನಾರಾಗುತ್ತೆ ಅಂದ್ರೆ ಅದು ಈ ಶೋಗ್ ಮಾತ್ರ ಇರೋ ತಾಕತ್ತು. ನನ್ನ ಪ್ರಕಾರ ನಿಮ್ಮೆಲ್ಲರಲ್ಲೂ ಒಂದು ಒಳ್ಳೆ ತಮಾಷೆ ಇದೆ, ಎಂಟರ್ಟೈನ್ಮೆಂಟ್ ಇದೆ, ನಿಮ್ಮೆಲ್ಲರಲ್ಲೂ ಒಂದು ಒಳ್ಳೆತನ ಇದೆ. ಹಾಗಂತ ಈ ಮನೆ ಯಾವ್ದೋ ಶಾಂತಿ ನಿವಾಸ ಮಾಡ್ಬಿಡ್ಬೇಡಿ, ಅದು ನಾನು ಹೇಳ್ತಾ ಇಲ್ಲ.